ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ ಹಿಂದಿನ ಕ್ಲಾಸಲ್ಲಿ ನಾವು ಇನ್ವರ್ಸ್ ರಿಲೇಷನ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಫ್ ಆರ್ ಈಸ್ ಎ ರಿಲೇಷನ್ಸ್ ಫ್ರಾಮ್ ಎ ಇಂಟು ಬಿ, that is R is the set of all order pairs such that A comma B is belongs to A cross B. ಅಂದರೆ ಏನು? R is a subset of A cross B ಇದ್ದಾಗ R is a relations from A into B ಅಂತ ಹೇಳ್ತೀವಿ, A to B. Then inverse of the relations R, it is denoted by R to the power minus 1. R to the power minus 1 ಇದು ಒಂದು ನೊಟೇಷನ್ ಮಾತ್ರ. ಇಟ್ ಈಸ್ ನಾಟ್ ಎ 1 divided by R ಹಾಗೆ ತಿಳ್ಕೋಬಾರ್ದು. ಇದನ್ನು ರೀಡ್ ಆ್ಯಸ್ ಇನ್ವರ್ಸ್ ರಿಲೇಷನ್ಸ್ ಆನ್ R ಅಂತ. ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಸೆಟ್ ಆಫ್ ಆಲ್ ಆರ್ಡರ್ ಫೇರ್ B, A ಸಚ್ ದ್ಯಾಟ್ A, B ಬಿಲಾಂಗ್ಸ್ ಟು R. ಇದರ ಅರ್ಥ ಏನು? R ಈಸ್ ಎ ರಿಲೇಷನ್ಸ್ ಫ್ರಾಮ್ A to B ಇದ್ದಾಗ ಅಲ್ಲಿರುವಂಥ ಎಲಿಮೆಂಟ್ಸ್ ಎ ಕಾಮ ಬಿ ಇದೆ ಅಂದರೆ ಫಸ್ಟು ಮತ್ತು ಸೆಕೆಂಡ್ ಎಲಿಮೆಂಟ್ಸನ್ನು ನಾವು ಇಂಟರ್ಚೇಂಜ್ ಮಾಡಿದರೆ ಬಿ ಕಾಮ ಎ ಫಾರ್ಮ್ನಲ್ಲಿ ಬರೀಬೇಕು. ಆರಲ್ಲಿರುವಂಥ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡಿದಾಗ ಫಸ್ಟ್ ಮತ್ತು ಸೆಕೆಂಡ್ ಎಲಿಮೆಂಟ್ಸನ್ನು ಬಿ ಕಾಮ ಎ ಫಾರ್ಮ್ನಲ್ಲಿ ಬರೆದಾಗ ಈ ರಿಲೇಷನ್ ಆರ್ ಇಟ್ ಈಸ್ ಕಾಲ್ಡ್ ದಿ ಇನ್ವರ್ಸ್ ರಿಲೇಷನ್ ಆಫ್ ಆರ್ ಅಂತ ಹೇಳ್ತೀವಿ. ಅಂದರೆ ಏನು? ಆರಲ್ಲಿ 1, 2 ಇದ್ದರೆ ಆರ್ ಇನ್ವರ್ಸಲ್ಲಿ 2, 1 ಅಂತ ಇರಬೇಕು. 2, 3 ಇದ್ದರೆ 3, 2 ಇರಬೇಕು. ಆಗ ಆರ್ ಇನ್ವರ್ಸ್ ಅಂತ ಬರಿತೀವಿ. ಅಂದರೆ ಇಟ್ಸ್ ಎ ಇನ್ವರ್ಸ್ ರಿಲೇಷನ್ ಆಫ್ ಆರ್ ಅಂತ ಹೇಳ್ತೀವಿ. ಇದು ಡೆಫಿನೇಷನ್ ಆಫ್ ಇನ್ವರ್ಸ್ ರಿಲೇಷನ್. ಈಗ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಲೇಷನ್, ಇಲ್ಲಿ 5 ರಿಲೇಷನ್ಸ್ ಬರುತ್ತೆ. ವೆರಿ ಇಂಪಾರ್ಟೆಂಟು, ಸೆಕೆಂಡ್ PUC ಎಕ್ಸಾಮ್ನಲ್ಲಿ ಕೇಳುವಂಥ ರಿಲೇಷನ್. ದ ಫಸ್ಟ್ ಒನ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಎ ರಿಲೇಷನ್ಸ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್ ಫಾರ್ ಆಲ್ A, A ಬಿಲಾಂಗ್ಸ್ ಟು A, A ಬಿಲಾಂಗ್ಸ್ ಟು R ಆಗಿರಬೇಕು. ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ಎ ರಿಫ್ಲೆಕ್ಸಿವ್ ಇಫ್ A, ಬಿಲಾಂಗ್ಸ್ ಟು R ಫಾರ್ ಆಲ್ A ಬಿಲಾಂಗ್ಸ್ ಟು A. ಇದು ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್. ಅಂದರೆ ಏನು? ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಸೆಟ್ ಎ ಅಂದರೆ ಆರ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಆಗಿರುತ್ತೆ. ಇದು ನಮಗೆ ಗೊತ್ತಿದೆ. ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಮೀನ್ಸ್ ಆರ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ, ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸಿಗೂ ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಇಟ್ ಮೀನ್ಸ್ ಎ ಈಸ್ ರಿಲೇಟೆಡ್ ಟು ಎ. ಈ ಆರ್ ರಿಲೇಷನಲ್ಲಿ ಎಯ ಇಮೇಜು ಏನೇ ಆಗಿರಬೇಕು ಅಥವಾ ಎ ಅದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿರಬೇಕು. ಎ ಈಸ್ ರಿಲೇಟೆಡ್ ಟು ಎ ಅಥವಾ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ಅಂಥ ರಿಲೇಷನ್ಸ್ ಆರನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ರಿಲೇಷನ್ ಅಂತ ಹೇಳಿದಾಗ ಆರ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಆಗಿರುತ್ತೆ. ಇದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸಿಗೂ ಅದರ ಇಮೇಜ್ ಅದೇ ಆಗಿದ್ದರೆ ಆರ್ ಅನ್ನುವಂಥ ರಿಲೇಷನ್ನಲ್ಲಿ, ಆಗ ಈ ಆರನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಡಿಫೈನ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ, ಅಥವಾ ಗಿವೆನ್ ಎಕ್ಸಾಂಪಲ್ ಅಂತಲೂ ಕೇಳ್ಬೋದು. ಒಟ್ಟಿಗೆ ಕೇಳ್ಬೋದು. ಡಿಫೈನ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆ್ಯಂಡ್ ಗಿವೆನ್ ಎಕ್ಸಾಂಪಲ್ ಅಂತ. ಹಾಗಿದ್ರೆ ಎಕ್ಸಾಂಪಲ್ ನೋಡೋಣ. ದ ಫಸ್ಟ್ ಒನ್, ಲೆಟ್ಸ್ ಸೆಟ್ ಎ, ಇಟ್ ಕಂಟೇನ್ಸ್ ದ ಎಲಿಮೆಂಟ್ಸ್ ಎ ಬಿ ಸಿ and R is a relations on A. It means R is subset of A cross A. And defined R is equal to, R ಅನ್ನು ಡಿಫೈನ್ ಮಾಡಿದ್ದಾರೆ. ಹೇಗೆ? ಇಲ್ಲಿರುವಂಥ ಎಲಿಮೆಂಟ್ಸು A, A ಬಿಲಾಂಗ್ಸ್ ಟು R, B, B ಬಿಲಾಂಗ್ಸ್ ಟು R. ಅಂದರೆ ಏನೇನಿದೆ ಇಲ್ಲಿ ಎಲಿಮೆಂಟ್ಸು? A, A ಇದೆ ಆರಲ್ಲಿ, B, B ಇದೆ, C,
ಸಿ ಇದೆ, ಹಾಗೆ ಎ ಡಿ ಇದೆ. ಈ ರಿಲೇಷನ್ಸ್ ರಿಫ್ಲೆಕ್ಸಿವ್ ರಿಲೇಷನ್ಸ್. ಹಾಗೆ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ? ಎ ಯಲ್ಲಿದೆ, ಎ ಆರಲ್ಲಿದೆ, ಬಿ ಎ ಯಲ್ಲಿದೆ, ಬಿ ಆರಲ್ಲಿದೆ, ಸಿ ಎ ಯಲ್ಲಿದೆ, ಸಿ ಆರಲ್ಲಿದೆ. ಹಾಗಾಗಿ ಎ ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಅದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿದೆ. ಎ ಈಸ್ ರಿಲೇಟೆಡ್ ಟು ಎ, ಬಿ ಈಸ್ ರಿಲೇಟೆಡ್ ಟು ಬಿ, ಸಿ ಈಸ್ ರಿಲೇಟೆಡ್ ಟು ಸಿ ಆಗಿದೆ. ದೇರ್ಫೋರ್ ದಿಸ್ ರಿಲೇಷನ್ ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಇದ್ರ ಜೊತೆಗೆ ಬೇರೆ ಎಲಿಮೆಂಟ್ಸು ಇರ್ಬೋದು, ಬಟ್ ಈ ಎಲಿಮೆಂಟ್ಸ್ ಇರಲೇಬೇಕು ಅನ್ನುವಂಥ ಕಂಡೀಷನ್ಸೇ ರಿಫ್ಲೆಕ್ಸಿವ್ ರಿಲೇಷನ್. ಅಥವಾ ಇಷ್ಟೇ ಎಲಿಮೆಂಟ್ಸ್ ಇದ್ದಾಗಲೂ ಆರ್ ಈಸ್ ಈಕ್ವಲ್ ಟು ಎ ಸೆಟ್ಟು, ಇಟ್ ಕಂಟೇನ್ಸ್ ದ ಎಲಿಮೆಂಟ್ಸ್ ಎ ಬಿ ಸಿ ಇದೆ ಅಂತ ತಿಳ್ಕೊಳ್ಳಿ. ಆರಲ್ಲಿ ಇರುವಂಥ ಎಲಿಮೆಂಟ್ಸ್ ಎ ಬಿ ಸಿ ಇದ್ದರೂ ಇದು ರಿಫ್ಲೆಕ್ಸಿವ್ ರಿಲೇಷನ್. ಅಂದರೆ ಇಷ್ಟೇ ಇರಬೇಕು ಅಂತ ಇಲ್ಲ, ಅದ್ರ ಜೊತೆಗೆ ಬೇರೆ ಎಲಿಮೆಂಟ್ಸು ಇರ್ಬೋದು. ದೆನ್ ಇಟ್ ಈಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್ ರಿಲೇಷನ್. ಒನ್ ಮೂರ್ ಎಕ್ಸಾಂಪಲ್ ನೋಡಿದಾಗ, ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 2 3, ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ, ಆರ್ ಈಸ್ ಡಿಫೈನ್ಡ್, ಇಟ್ ಕಂಟೇನ್ಸ್ ದ ಎಲಿಮೆಂಟ್ಸ್ 1 1 2 2. ಅಂದರೆ ಏನು? ಇಲ್ಲಿ ಆರಲ್ಲಿ ಎರಡೇ ಎಲಿಮೆಂಟ್ಸ್ ಇದೆ, 1 1 ಇದೆ, 2 2 ಇದೆ. ದೆನ್ ನಾವು ಡೈರೆಕ್ಟಾಗಿ ಹೇಳ್ಬೋದು ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್ ಅಂತ. ಯಾಕೆ? ಕಂಡೀಷನ್ಸ್ ಏನು ಹೇಳುತ್ತೆ? ಎ ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಅದರ ಇಮೇಜ್ ಅದೇ ಆಗಿರಬೇಕು ಅಂತ. ಇಲ್ಲಿ ಏನಿದೆ? ಅದು ಆರಲ್ಲಿ ಇರಬೇಕು. 3 ಈಸ್ ಬಿಲಾಂಗ್ಸ್ ಟು ಎ, ಬಟ್ 3 3 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ 3 3 ಅನ್ನೋ ಆರಲ್ಲಿಲ್ಲ, ಹಾಗಾಗಿ ಆರ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಇದು ಡೆಫಿನಿಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್. ಇಲ್ಲಿ ಡಿಫೈನ್ ಅಂತ ಹೇಳಿದಾಗ ಡೆಫಿನಿಷನ್ಸನ್ನು ಬರಿತೀವಿ. ಗಿವನ್ ಎಕ್ಸಾಂಪಲ್ ಅಂತ ಹೇಳಿದಾಗ ಫಸ್ಟಿಗೆ ಎ ಅನ್ನು ಡಿಫೈನ್ ಮಾಡಬೇಕು, ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಅಂತ ಹೇಳಿರಬೇಕು, ಆಮೇಲೆ ಆರಿನ ಎಲ್ಲ ಎಲಿಮೆಂಟ್ಸ್ ಬರೀಬೇಕು. ಇದು ಸ್ಯಾಟಿಸ್ಫೈ ದಿಸ್ ಕಂಡೀಷನ್, ದೆನ್ ಆರ್ ಈಸ್ ಸೆಟ್ ಟು ಬಿ ಎ ರಿಫ್ಲೆಕ್ಸಿವ್ ರಿಲೇಷನ್. ದ ನೆಕ್ಸ್ಟು ಸೆಕೆಂಡ್ ಡೆಫಿನಿಷನ್, ಐಡೆಂಟಿಟಿ ರಿಲೇಷನ್ ಅಂತ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಐಡೆಂಟಿಟಿ ರಿಲೇಷನ್ ಅಂದರೆ, ಎ ರಿಲೇಷನ್ಸ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ಐಡೆಂಟಿಟಿ ಇಫ್ ಕಂಡೀಷನ್ಸ್ ಏನು ಹೇಳುತ್ತೆ? ಓನ್ಲಿ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ. ಇದು ಡೆಫಿನೇಷನ್ ಆಫ್ ಐಡೆಂಟಿಟಿ ರಿಲೇಷನ್ಸ್. ಏನಿರಬೇಕು? ಆರಲ್ಲಿ ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು, ಅದು ಮಾತ್ರ ಇರಬೇಕು. ಓನ್ಲಿ ಎ ಅಂದರೆ ಏನು? ಎ ಬಿ ಇರ್ಬೋದು ಅಥವಾ ಬಿ ಸಿ ಅನ್ನುವಂಥ ಯಾವುದೇ ಥರ ಎಲಿಮೆಂಟ್ಸು ಅದು ಆರಲ್ಲಿ ಇರಬಾರ್ದು. ಇದು ಡೆಫಿನಿಷನ್ ಆಫ್ ಐಡೆಂಟಿಟಿ ರಿಲೇಷನ್ಸ್. ಫಾರ್ ಈಚ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಬಿಲಾಂಗ್ಸ್ ಟು ಆರ್ ಹೀಗೆ ಬರೆದ್ರೆ ಇದು ಇರಬೇಕು ಅಂತ ಹೇಳಿದಾಗ ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಇದನ್ನು ಮಾತ್ರ ಇರಬೇಕು, ಎ ಈಸ್ ಬಿಲಾಂಗ್ಸ್ ಟು ಆರ್ ಓನ್ಲಿ, ದೆನ್ ಯು ಸೇ ದ್ಯಾಟ್ ಇಟ್ ಈಸ್ ಎ ಐಡೆಂಟಿಟಿ ರಿಲೇಷನ್ಸ್. ಹಿಂದಿನ ಎಕ್ಸಾಂಪಲನ್ನೇ ನಾವು ನೋಡಿದಾಗ, ಸಪೋಸ್ ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 2 3 3 ಎಲಿಮೆಂಟ್ಸ್ ಇದೆ. Then R is a relations on A and it contains the elements 1 1 2 2 3 3 ಇದೆ. ಇಲ್ಲಿ ಮೂರೇ ಎಲಿಮೆಂಟ್ಸ್ ಇದೆ. ಹಾಗಿದ್ರೆ ಇಟ್ ಈಸ್ ಐಡೆಂಟಿಟಿ ರಿಲೇಷನ್ಸ್? ಎಸ್, ದಿಸ್ ರಿಲೇಷನ್ ಈಸ್ ಐಡೆಂಟಿಟಿ. ಯಾಕೆ? ಓನ್ಲಿ 1 1 2 2 3 3 ಇದೆ. ಇಲ್ಲಿ ಎ ಅಲ್ಲಿ ಮೂರೇ ಎಲಿಮೆಂಟ್ಸ್ ಇರೋದು, ಹಾಗಾಗಿ ದಿಸ್ ಆರ್ ಈಸ್ ಐಡೆಂಟಿಟಿ ರಿಲೇಷನ್. ಬಟ್ ಇದು ರಿಫ್ಲೆಕ್ಸಿವ್ ರಿಲೇಷನ್ಸ್ ಗೊತ್ತಿರಲಿ, ಐಡೆಂಟಿಟಿ ರಿಲೇಷನ್ನು. ಹಾಗೆ ಇಟ್ ಈಸ್ ಆಲ್ಸೋ ರಿಫ್ಲೆಕ್ಸಿವ್ ರಿಲೇಷನ್ಸ್. ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸಿಗೆ ಅದರ ಇಮೇಜ್ ಅದೇ ಆಗಿದೆ. ನಾವು ಇಲ್ಲಿ ನೋಟಾಗಿ ಗೊತ್ತಿರಬೇಕು, ಐಡೆಂಟಿಟಿ ರಿಲೇಷನ್ಸ್ ಇದೆ ಅಂದರೆ ಇದು ಫಾರ್ ಈಚ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಬಿಲಾಂಗ್ಸ್ ಟು ಆರ್ ಓನ್ಲಿ ಅಂತ ಹೇಳಿದಾಗ ಎಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಆರಲ್ಲೂ ಅಷ್ಟೇ ಎಲಿಮೆಂಟ್ಸ್ ಮಾತ್ರ ಇರಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ಎ ಈಸ್ ರಿಲೇಟೆಡ್ ಟು ಎ ಆಗಿರಬೇಕು. ಆಗ ಅದನ್ನು ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಎಲ್ಲಿರುವಂಥ ನಂಬರ್ ಆಫ್ ಎಲಿಮೆಂಟ್ಸು ಆರಲ್ಲಿ ಇರುತ್ತೆ ಅಂತ. ಒನ್ ಮೋರ್ ಎಕ್ಸಾಂಪಲ್ ನೋಡಿದಾಗ, ಸೇಮ್ ಸೆಟ್ ಎ ಕಂಟೇನ್ಸ್ ದ ಎಲಿಮೆಂಟ್ಸ್ 1 2 3. ಆರಲ್ಲಿ ಏನಿದೆ? 1 1 2 2 3 3 2 3 ಇದೆ.
ಇದು ರಿಫ್ಲೆಕ್ಸಿವ್ ರಿಲೇಷನ್ನು, ಬಟ್ ಇಟ್ ಈಸ್ ನಾಟ್ ಐಡೆಂಟಿಟಿ. ಯಾಕೆ? ಎಯಲ್ಲಿ 3 ಎಲಿಮೆಂಟ್ಸ್ ಇದೆ, ಇಲ್ಲಿ 4 ಎಲಿಮೆಂಟ್ಸ್ ಬರುತ್ತೆ. ಇಟ್ ಈಸ್ ನಾಟ್ ಎ ಐಡೆಂಟಿಟಿ, ಡೈರೆಕ್ಟಾಗಿ ಹೇಳ್ಬೋದು. ಹಾಗಿದ್ರೆ ಇದು ರಿಫ್ಲೆಕ್ಸಿವ್ನ? ಎಸ್. 1 ಈಸ್ ಬಿಲಾಂಗ್ಸ್ ಟು ಎ, 1,1 ಆರಲ್ಲಿದೆ. 2 ಬಿಲಾಂಗ್ಸ್ ಟು ಎ, 2,2 ಆರಲ್ಲಿದೆ. 3 ಬಿಲಾಂಗ್ಸ್ ಟು ಎ, 3,3 ಈಸ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಇಟ್ ಈಸ್ ರಿಫ್ಲೆಕ್ಸಿವ್. ಹಾಗೆ ಎಕ್ಸ್ಟ್ರಾ ಏನಿದೆ? 2,3 ಇದೆ. ಹಾಗಾಗಿ ದಿಸ್ ರಿಲೇಷನ್ ಈಸ್ ನಾಟ್ ಎ ಐಡೆಂಟಿಟಿ ರಿಲೇಷನ್ಸ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡಾಗ ಆರ್ ಈಸ್ ಕಂಟೇನ್ಸ್ ದ ಎಲಿಮೆಂಟ್ಸ್ 1,1, 2,2 ಇದೆ ಅಂದರೆ ಇಟ್ ಈಸ್ ನಾಟ್ ಐಡೆಂಟಿಟಿ ಆ್ಯಂಡ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಡೈರೆಕ್ಟಾಗಿ ಹೇಳ್ಬೋದು. ಹೇಗೆ ಐಡೆಂಟಿಟಿ ಎಲ್ಲ ಎಲ್ಲಿ 3 ಎಲಿಮೆಂಟ್ಸ್ ಇದೆ, ಆರಲ್ಲಿ 2 ಎಲಿಮೆಂಟ್ಸ್ ಇದೆ. ದೇರ್ ಫೋರ್ ಇಟ್ ಈಸ್ ನಾಟ್ ಆ್ಯನ್ ಐಡೆಂಟಿಟಿ ರಿಲೇಷನ್ ಅಥವಾ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್ಸ್. ಯಾಕೆ ಅಂತ ಕೇಳಿದರೆ 3 ಬಿಲಾಂಗ್ಸ್ ಟು ಎ ಬಟ್ 3,3 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ನಾವು ಕಂಡೀಷನ್ಸ್ ಬರೀಬೇಕಾಗತ್ತೆ. ಯಾಕೆ ಅಂತ ಕಾರಣ ಹೇಳಬೇಕಾಗತ್ತೆ. 3,3 ಈ ಆರಲ್ಲಿಲ್ಲ, 3 ಅನ್ನೋದು ಎಯಲ್ಲಿದೆ. ದೇರ್ ಫೋರ್ ಇಟ್ ಈಸ್ ನಾಟ್ ಆ್ಯನ್ ಐಡೆಂಟಿಟಿ ರಿಲೇಷನ್. ಇಲ್ಲಿ ನಮಗೆ ಗೊತ್ತಿರಬೇಕು, ಆಲ್ರೆಡಿ ಫಸ್ಟ್ ಎಕ್ಸಾಂಪಲ್ ನೋಡಿದ್ವಿ ಐಡೆಂಟಿಟಿ ಮತ್ತು ರಿಫ್ಲೆಕ್ಸಿವ್. ಸೆಕೆಂಡ್ ಎಕ್ಸಾಂಪಲ್ ನೋಡಿದ್ವಿ ರಿಫ್ಲೆಕ್ಸಿವ್ ಬಟ್ ನಾಟ್ ಐಡೆಂಟಿಟಿ ಅಂತ. ಹಾಗೆ ಎವ್ರಿ ಐಡೆಂಟಿಟಿ ರಿಲೇಷನ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಕನ್ಕ್ಲೂಷನಿಗೆ ಬರ್ಬೋದು ನಾವು. ಪ್ರತಿಯೊಂದು ಐಡೆಂಟಿಟಿ ರಿಲೇಷನ್ನು ರಿಫ್ಲೆಕ್ಸಿವ್ ರಿಲೇಷನ್ಸ್. ಇದು ರಿಫ್ಲೆಕ್ಸಿವ್ ಬಟ್ ನಾಟ್ ಐಡೆಂಟಿಟಿ ಅಂದಾಗ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಅಂದರೆ ಏನು? ಎವ್ರಿ ರಿಫ್ಲೆಕ್ಸಿವ್ ರಿಲೇಷನ್ಸ್ ಇಸ್ ನೀಡ್ ನಾಟ್ ಬಿ ಐಡೆಂಟಿಟಿ. ನೆಕ್ಸ್ಟ್ ಡೆಫಿನಿಷನ್ಸ್ ಅನ್ನು ನೋಡಿದರೆ ಸಿಮಿಟ್ರಿಕ್ ರಿಲೇಷನ್. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಸಿಮಿಟ್ರಿಕ್ ರಿಲೇಷನ್ಸ್ ಅಂತ ಹೇಳಿದರೆ, ಎ ರಿಲೇಷನ್ಸ್ ಆರ್ ಆನ್ ಎ ಸೆಟ್ ಎ ಈ ಸೆಟ್ ಟು ಬಿ ಸಿಮಿಟ್ರಿಕ್ if a comma a belongs to R, it implies b comma a is belongs to R. R is a relations on A. R is a subset of A cross A ಆಗಿರುತ್ತೆ. ದೆನ್ ಆರ್ ಈ ಸೆಟ್ ಟು ಬಿ ಎ ಸಿಮಿಟ್ರಿಕ್ ರಿಲೇಷನ್ಸ್ ಅಂತ ಹೇಳಿದರೆ ಎ ಕಾಮ ಬಿ ಆರಲ್ಲಿದೆ ಅಂದರೆ ಬಿ ಕಾಮ ಎ ಸಹ ಆರಲ್ಲಿರಬೇಕು. ಇದರ ರಿವರ್ಸ್ ಬರಿತೀವಿ ನಾವು, ಇನ್ವರ್ಸ್ ಅಂತ ಹೇಳಿದಾಗೆ. ಎ ಕಾಮ ಬಿ ಆರಲ್ಲಿದ್ದರೆ ಇದರ ರಿವರ್ಸ್ ಯಾವುದು? ಬಿ ಕಾಮ ಏನು ಆರಲ್ಲಿದೆ ಅಂದರೆ ಈ ರಿಲೇಷನನ್ನು ಸಿಮಿಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಅಂದರೆ ಏನು? R is a relations on A. R is a subset of A cross A. For each order pair A comma B belongs to R, then B comma A is belongs to R ಇರಬೇಕು. ಅಂದರೆ ಏನು? ಪ್ರತಿಯೊಂದು ಆರ್ಡರ್ ಫೇರ್ R ಅಲ್ಲಿರೋದು A is related to B ಆಗಿದ್ದರೆ B related to A ಆದರೆ ಮಾತ್ರ ಆ ರಿಲೇಷನ್ಸನ್ನು ಸಿಮಿಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಎಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ 1,1 2,2 ಇದೆ, ಅದು ರಿವರ್ಸ್ ಹೇಳಬೇಕು. 1,1 2,2ನೇ ಆಗುತ್ತೆ. 2,3 ಇದೆ, ಅದರ ರಿವರ್ಸು ಯಾವುದು? 3,2 ಆರಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಆ ಆರನ್ನು ಸಿಮಿಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋದಿದ್ರೆ, suppose A is the set 1 2 3. It contains the elements. R is a relations on A. R contains the elements 1 2 2 1 3 2 and 2 3 ಇದೆ ಅಂತ ಹೇಳಿ. ಇದು ಸಿಮಿಟ್ರಿಕ್ ರಿಲೇಷನ್ನ? ಎಸ್, ಇಟ್ ಈಸ್ ಎ ಸಿಮಿಟ್ರಿಕ್ ರಿಲೇಷನ್. ಯಾಕೆ? 1 2 ಇನ್ ರಿವರ್ಸು 2 1, 3 2 ಇನ್ ರಿವರ್ಸು 2 3. ನಾವು ಯಾವುದೇ ಎಲಿಮೆಂಟ್ಸ್ ತೊಗೋಬೋದು. 1 2 ತೊಗೊಂಡಿದ್ರೆ ಅದು ರಿವರ್ಸ್ ಇದೆಯಾ ನೋಡೋದು, ಅಥವಾ 2 1 ತೊಗೊಂಡ್ರೆ ಅದು ರಿವರ್ಸ್ ಇದೆಯಾ ನೋಡೋದು. 3 2 ರಿವರ್ಸು 2 3 ಇದೆ, ಅಥವಾ 2 3 ರಿವರ್ಸು 3 2. ಪ್ರತಿಯೊಂದು ಎಲಿಮೆಂಟ್ಸನ್ನು ನಾವು ವೆರಿಫೈ ಮಾಡಬೇಕು. ಇದು ಸ್ಯಾಟಿಸ್ಫೈ ಆಗಿದ್ದರೆ ಇಟ್ ಈಸ್ ಸೆಟ್ ಟು ಬಿ ಸಿಮಿಟ್ರಿಕ್ ರಿಲೇಷನ್ ಅಂತ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೆಟ್ ಎ ಕಂಟೇನ್ಸ್ ದ ಎಲಿಮೆಂಟ್ಸ್ 1 2 3. ಅದೇ ಸೆಟ್ಟನ್ನು ತೊಗೊಳ್ತೀವಿ. ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಇದೆ. ಆರಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇದೆ? 1 2 2 1 3 2 ಇದೆ. ಇದು ಸಿಮಿಟ್ರಿಕ್ಕಾ? ಈಸ್ ನಾಟ್ ಎ ಸಿಮಿಟ್ರಿಕ್. ಯಾಕೆ? 1 2 ಇದೆ, ಅದು ರಿವರ್ಸ್ 2 1 ಇದೆ. ಹಾಗೆ 2 1 ತೊಗೊಂಡ್ರೆ 1 2 ಇದೆ. ಬಟ್ 3 2 ತೊಗೊಂಡಾಗ ಇಟ್ ಈಸ್ ಬಿಲಾಂಗ್ಸ್ ಟು ಆರ್. ಬಟ್ ಇದರ ರಿವರ್ಸ್ ಯಾವುದು? 2 3 is not belongs to R. Therefore R is not symmetric relations. ಆಗ ಇದು ಸಿಮಿಟ್ರಿಕ್ ರಿಲೇಷನ್ಸ್ ಆಗಲ್ಲ. ಒನ್ ಮೋರ್ ಎಕ್ಸಾಂಪಲ್ ತಗೊಳ್ರಿ. ಸೆಟ್ ಎ
contains the elements 1 2 3 same set ತಗೊಂತೀರಿ. R is a relations on A, R is a subset of A cross A ದಲ್ಲಿರುತ್ತೆ. R contains the elements only one element, singleton set ಇದೆ. ಏನಿದೆ ಇಲ್ಲಿ 1, ಇದೆ. ಇಟ್ ಈಸ್ ಸಿಮಿಟ್ರಿಕ್. ಎಸ್ ಇಟ್ ಈಸ್ ಸಿಮಿಟ್ರಿಕ್. R ಅಲ್ಲಿ ಏನಿದೆ ಒಂದೇ ಎಲಿಮೆಂಟ್ಸ್ ಇರಬಹುದು 1, ಅಂತ. ಅದು ರಿವರ್ಸ್ ಏನಾಗುತ್ತೆ 1, ದೇರ್ ಫೋರ್ R ಈಸ್ ಸಿಮಿಟ್ರಿಕ್ ರಿಲೇಷನ್. ಅದೇ ನಾವು 1, 2 ಅಂತ ತಗೊಂಡ್ರೆ ಇಟ್ ಈಸ್ ನಾಟ್ ಎ ಸಿಮಿಟ್ರಿಕ್. ಯಾಕೆ 2, 1 ಈಸ್ ನಾಟ್ ಬಿಲಾಂಗ್ಸ್ ಟು R ಆಗುತ್ತೆ. ದೇರ್ ಫೋರ್ 1, ಸಿಂಗಲ್ ಎಲಿಮೆಂಟ್ಸ್ ಇದ್ರೂ ದಿಸ್ ರಿಲೇಷನ್ ಈಸ್ ಸಿಮಿಟ್ರಿಕ್ ರಿಲೇಷನ್ಸ್. ಈಗ ನಾವು ಕೆಲವು ಎಕ್ಸಾಂಪಲ್ ಅನ್ನು ನೋಡೋಣ. ಇಫ್ R is a relations on A, ಎ ಅಂದ್ರೆ ಏನು? ಸೆಟ್ ಕಂಟೈನಿಂಗ್ ದ ಎಲಿಮೆಂಟ್ಸ್ 0 1 2 3 5. ಈ ಆರ್ ಅಲ್ಲಿ ಎಯಲ್ಲಿ 6 ರಿಲೇಷನ್ಸ್ ಹೊಂದಿದೆ. ಆರ್ ಈ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಇದೆ. ಆ ರಿಲೇಷನ್ಸ್ ಏನು? ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 3 ಆಗಿರಬೇಕು. ಇದು ಒಂದು ರಿಲೇಷನ್ನು. ದ ಡಿಫ್ರೆನ್ಸ್ ಈಸ್ ಮಲ್ಟಿಪಲ್ ಆಫ್ 3 ಅನ್ನುವಂಥ ರಿಲೇಷನ್ನು. ಈ ರಿಲೇಷನ್ನಲ್ಲಿ ಆರ್ ರಿಫ್ಲೆಕ್ಸಿವ್ನೂ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ವೆರಿಫೈ ಮಾಡೋಣ. ಸೊಲ್ಯೂಷನ್ಸ್ ಆರಲ್ಲಿ ಹಾಗಿದ್ರೆ ಯಾವೆಲ್ಲ ಎಲಿಮೆಂಟ್ಸ್ ಬರುತ್ತೆ? ಎ ಕಾಮ ಬಿ ಈಸ್ ಬಿಲಾಂಗ್ಸ್ ಟು ಆರ್ ಮೀನ್ಸ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 3. ಅದು ಹಾಗಿದ್ರೆ ಯಾವೆಲ್ಲ ಬರುತ್ತೆ ಇಲ್ಲಿ? ಎ ಮೈನಸ್ ಎ. ಈಗ 0 ಮೈನಸ್ 0 ಅಂತ ತಗೊಂಡ್ರೆ ಈಸ್ 0 ಬರುತ್ತೆ. ಇಟ್ ಈಸ್ ಮಲ್ಟಿಪಲ್ ಆಫ್ 3. therefore 0, 0 is belongs to R. ಆಮೇಲೆ 0ದಿಂದ 0 ಮೈನಸ್ 1 ಮಾಡಿದರೆ ಬರೋದಿಲ್ಲ, 2 ಮಾಡಿದಾಗ ಬರೋದಿಲ್ಲ. 0 ಮೈನಸ್ 3 ಮಾಡಿದರೆ -3, ಇಟ್ ಈಸ್ ಮಲ್ಟಿಪಲ್ ಆಫ್ 3, ಟ್ರೂ ಆಗುತ್ತೆ. 0 ಮೈನಸ್ 4 ಮಾಡಿದರೆ ಬರಲ್ಲ. 5 ಮಾಡಿದರೆ ಇಟ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3. ಹಾಗೆ 0 ಫಸ್ಟ್ ಎಲಿಮೆಂಟ್ಸ್ ತೊಗೊಂಡ್ರೆ 0, 0, 0, 3 ಬಂತು. 1 ಅನ್ನು ಫಸ್ಟ್ ಎಲಿಮೆಂಟ್ಸ್ ತೊಗೊಂಡಾಗ 1 ಮೈನಸ್ 0 ಮಾಡಿದರೆ ಬರಲ್ಲ. 1 ಮೈನಸ್ 1 ಮಾಡಿದರೆ 0 ಬರುತ್ತೆ. ಇಟ್ ಈಸ್ ಮಲ್ಟಿಪಲ್ ಆಫ್ 3. 1 ಮೈನಸ್ 2 ಮಾಡಿದರೆ ಇಟ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3. 1 ಮೈನಸ್ 3 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3. 1 ಮೈನಸ್ 4 ಎಸ್ -3, ಇಟ್ ಈಸ್ ಎ ಮಲ್ಟಿಪಲ್ ಆಫ್ 3. ಹಾಗೆ 1 ಮೈನಸ್ 5 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3. 2 ತೊಗೊಂಡ್ರೆ 2 ಮೈನಸ್ 0 ಬರಲ್ಲ. 2 ಮೈನಸ್ 1 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3. 2 ಮೈನಸ್ 2 ಈಸ್ ಎ ಮಲ್ಟಿಪಲ್ ಆಫ್ 3 ಆ್ಯಂಡ್ 2 ಮೈನಸ್ 5 ಈಸ್ ಎ ಮಲ್ಟಿಪಲ್ ಆಫ್ 3. 3 ತೊಗೊಂಡಾಗ 3 ಮೈನಸ್ 0, 3 ಮೈನಸ್ 3. 4 ತೊಗೊಂಡ್ರೆ 4 ಮೈನಸ್ 1, 4 ಮೈನಸ್ 4. 5 ತೊಗೊಂಡಾಗ 5 ಮೈನಸ್ 2, 5 ಮೈನಸ್ 5. ದೀಸ್ ಆರ್ ಮಲ್ಟಿಪಲ್ ಆಫ್ 3. ಅಂದರೆ ಆರಲ್ಲಿ ಬರುವಂಥ ಎಲಿಮೆಂಟ್ಸ್ ಏನಾಗಿರುತ್ತೆ? 0, 0, 0, 3, 1, 1, 1, 4, 2, 2, 2, 5, 3, 0, 3, 3, 4, 1, 4, 4, 5, 2, 5, 5 ಆಗಿರುತ್ತೆ. ಇಲ್ಲಿ ಫಸ್ಟ್ ವೆರಿಫೈ ಮಾಡ್ತೀರಿ. ಎ ಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 6 ಎಲಿಮೆಂಟ್ಸು. 0, 1, 2, 3, 4, 5. ಈ ಎಲ್ಲ ಎಲಿಮೆಂಟ್ಸಿನ ಇಮೇಜ್ ಅದೇ ಇದೆಯಾ? ಎಸ್. 0, 0 ಬಿಲಾಂಗ್ಸ್ ಟು ಆರ್. 1, 1 ಈಸ್ ಬಿಲಾಂಗ್ಸ್ ಟು ಆರ್. 2, 2, 3, 3, 4, 4, 5, 5 ಎಲ್ಲ ಎಲಿಮೆಂಟ್ಸಿನ ಇಮೇಜ್ ಎಲ್ಲ ಅದು ಆರಲ್ಲಿದೆ. ಹಾಗೆ ಇವನ್ ಬಿಟ್ಟು 0, 3, 3, 0 ಇದೆ. 1, 4, 4, 1 ಇದೆ. 2, 5, 5, 2 ಇದೆ. ಹಾಗಾಗಿ ಇದು ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ರಿಲೇಷನ್ಸ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿದರೆ, ಶೋ ದ್ಯಾಟ್ ದ ರಿಲೇಷನ್ಸ್ ಆನ್ ದ ಸೆಟ್ ಎ. ಎಲ್ಲಿ ಏನು ಎಲಿಮೆಂಟ್ಸ್ ಇದೆ? 1, 2, 3, 4, 5 ಇದೆ. ಗಿವನ್ ಬೈ ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಆರ್ಡರ್ ಫೇರ್ ಸಚ್ ದ್ಯಾಟ್ ಎ ಮೈನಸ್ ಬಿ ಈಸ್ ಈವನ್ ನಂಬರ್. ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ರಿಲೇಷನ್ಸ್. ಇಲ್ಲೂ ಅಷ್ಟೇ ವೆರಿಫೈ ಮಾಡೋದು. ಅಂದರೆ ಏನು? ಎ ಮೈನಸ್ ಬಿ ಅನ್ನೋದು ಈವನ್ ನಂಬರ್ ಆಗಿರಬೇಕು. ಆಗ 1 ತೊಗೊಳ್ತೀರಿ. 1 ಮೈನಸ್ 1, 0 ಈಸ್ ಈವನ್ನು. 1 ಮೈನಸ್ 2 ಬರೋದಿಲ್ಲ. 1 ಮೈನಸ್ 3 ಈವನ್ ಆಗುತ್ತೆ. 1 ಮೈನಸ್ 4 ಬರೋದಿಲ್ಲ. 1 ಮೈನಸ್ 5 ಅನ್ನೋದು ಈವನ್ನು. ಎಲ್ಲ ಎಲಿಮೆಂಟ್ಸನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಆಮೇಲೆ ವೆರಿಫೈ ಮಾಡ್ತೀವಿ. ಹಾಗೆ ಮಾಡೋ ಬದಲು ನಾವು ಡೈರೆಕ್ಟಾಗಿ ರಿಸಲ್ಟನ್ನು ಹೇಳ್ಬೋದು. ಇಲ್ಲಿ ನೋಡಿದರೆ ಫಾರ್ ಈಚ್ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ. ಅದು 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಎ ಮೈನಸ್ ಎ ಮಾಡಿದರೆ ಏನು ಬರುತ್ತೆ? ಇಟ್ಸ್ ವ್ಯಾಲ್ಯೂಸ್ 0 ಆಯಿತು. ಇಟ್ ಈಸ್ ಈವನ್ ನಂಬರಾ? ಎಸ್, ಇದು ಈವನ್ ನಂಬರು. 1 ಮೈನಸ್ 1 ಮಾಡಿದರೆ 0 ಬರುತ್ತೆ, ಈವನ್ ನಂಬರು. 2 ಮೈನಸ್ 2 ಅನ್ನೋ 0 ಈವನ್ ನಂಬರು. 3 ಮೈನಸ್ 3 ಮಾಡಿದರೆ 0 ಬರುತ್ತೆ, ಈವನ್ ನಂಬರ್. 4 ಮೈನಸ್ 4 ಮಾಡಿದರೆ 0 ಬರುತ್ತೆ, ಈವನ್ ನಂಬರ್. 5 ಮೈನಸ್ 5 ಮಾಡಿದರೆ ಅಂದರೆ ಇಲ್ಲಿ 1, 1, 2, 2, 3, 3, 4, 4, 5,
5 ಈ ಸೆಟ್ಟಲ್ಲಿ ಬರುತ್ತೆ, ಆರ್ ಅನ್ನುವಂಥ ರಿಲೇಷನ್ಸಲ್ಲಿ ಬರುತ್ತೆ. ದೇರ್ ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ಸ್. ಪ್ರತಿಯೊಂದು ಎಲಿಮೆಂಟ್ಸ್ ಫಾರ್ ಈಚ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಕಾಮ ಎ ನಾವು ಡೈರೆಕ್ಟಾಗಿ ಫಾರ್ಮುಲಾದಲ್ಲೂ ಬರೀಬಹುದು. ಇದನ್ನೇ ನಾವು ಆರನ್ನು ಬರೀಬೇಕಾಗಿಲ್ಲ, ಫಾರ್ಮುಲಾದಲ್ಲಿ ಹೇಳ್ಬೋದು. ಹಾಗೆ ಸಿಮಿಟ್ರಿಕ್ಕನ್ನು ನೋಡೋಣ. ಈಗ ಏನು ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಕಂಡೀಷನ್ಸ್ ಏನು, ಎ ಮೈನಸ್ ಬಿ ಅನ್ನೋದು ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಅನ್ನೋದು ಈವನ್ ನಂಬರು. ನಮಗೊಂದು ರಿಸಲ್ಟ್ ಗೊತ್ತಿದೆ, ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಮಾಡ್ ಆಫ್ ಬಿ ಮೈನಸ್ ಏನು. ಇಟ್ಸ್ ಕ್ಲಿಯರಾ? ಮಾಡ್ ಆಫ್ ಎ ಮೈನಸ್ ಬಿ ಅಂದರೆ ಏನು, ಮೈನಸ್, ಇದು ಈವನ್ ನಂಬರು 2 ಅಂತ ಇದ್ದರೆ -2 ಅಂತ ಹೇಳಿದ್ರು 2ನೇ ಆಗುತ್ತೆ, ಅದು ಈವನ್ ನಂಬರ್. ಇದು 4 ಆದರೆ -4 ಅಂತ ಹೇಳಿದ್ರು ಈವನ್ ನಂಬರ್, ಅದು 4 ಆಗಿರುತ್ತೆ, ಈವನ್ ನಂಬರ್ ಆಗಿರುತ್ತೆ. ಅಂದರೆ ಏನು, ಮೈನಸ್ ಎ ಮೈನಸ್ ಬಿ ಅಂದರೆ ಬಿ ಮೈನಸ್ ಎ ಈಸ್ ಈವನ್ ನಂಬರ್ ಆಗುತ್ತೆ. ಎ ಮೈನಸ್ ಬಿ ಈವನ್ ಅಂದರೆ ಮಾಡ್ಯುಲಸ್ ಆಫ್ ಬಿ ಮೈನಸ್ ಏನು ಈವನ್ನು. ಎ ಮೈನಸ್ ಬಿ ಈವನ್ ಅಂತ ಯಾವಾಗ ಹೇಳ್ತೀವಿ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇದ್ದಾಗ. ಹಾಗಿದ್ರೆ ಬಿ ಮೈನಸ್ ಏನು ಈವನ್ ಅಂದರೆ ಏನು ಅರ್ಥ, ಈ ಬಿ ಕಾಮ ಎ ಈಸ್ ಬಿಲಾಂಗ್ಸ್ ಟು ಆರ್. ಇದೇನು ಡೆಫಿನೇಷನ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್. ದೇರ್ ಫಾರ್ ಆರ್ ಈಸ್ ಸಿಮೆಟ್ರಿಕ್. ನಾವು ಒಂದೇ ಆರನ್ನು ಡಿಫೈನ್ ಮಾಡಿ ವೆರಿಫೈ ಮಾಡೋದು, ಇಲ್ಲ ಜನರಲ್ ಆಗಿ ವೆರಿಫೈ ಮಾಡಿ ದ ಗಿವನ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ಬೋದು. ಇಲ್ಲಿ ಆರನ್ನು ಬರೀಬೋದು. ಯೂಸ್ವಲ್ ಆಗಿ ಫೈನೈಟ್ ಸೆಟ್ಟು ಕೆಲವು ಟೈಮ್ಸ್ ಬರೀತೀವಿ, ಅದರ್ವೈಸ್ ಮ್ಯಾಥಮೆಟಿಕಲ್ ಫಾರ್ಮ್ನಲ್ಲಿ ಜನರಲ್ ರಿಸಲ್ಟನ್ನು ಯೂಸ್ ಮಾಡಿ ನಾವು ಪ್ರೂಫನ್ನು ಬರೀತೀವಿ. ಇದು ಟ್ರೂ ಆದಾಗ ನಾವು ಕಂಪಲ್ಸರಿ ನಾವು ರಿಸಲ್ಟ್ ಬರೆದ್ರೆ ಸಾಕಾಗತ್ತೆ ಜನರಲ್ ಆಗಿ. ಅದೇ ಡಿಸ್ಪ್ರೂವ್ ಆದಾಗ ನಾವು ಕಂಪಲ್ಸರಿ ಅದಕ್ಕೆ ಎಕ್ಸಾಂಪಲ್, ಕೌಂಟರ್ ಎಕ್ಸಾಂಪಲನ್ನು ಕೊಡಬೇಕಾಗತ್ತೆ. ನಾವು ಮುಂದಿನ ಕ್ಲಾಸಲ್ಲಿ ಟ್ರಾನ್ಸಿಟಿವ್ ರಿಲೇಷನ್ನು, ಇಕ್ವಿವೆಲೆನ್ಸ್ ರಿಲೇಷನ್ಸ್ ಇದ್ರ ಬಗ್ಗೆ ನೋಡೋಣ. ಥ್ಯಾಂಕ್ ಯು.